ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅಣ್ಣಾಮಲೈ ಅಕ್ಷರಶಃ ಹೊಸ ಕ್ರಾಂತಿಗೆ ರೆಡಿಯಾಗಿದ್ದಾರೆ. ರಾಜೀನಾಮೆ ವಿಚಾರ ದೊಡ್ಡದಾಗಿ 2 ದಿನ ಟೈಮ್ ತಗೊಂಡು ಎಲ್ಲ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ದ ಅಣ್ಣಾಮಲೈ ಸುಮಾರು 20 ನಿಮಿಷಗಳ ವಿಡಿಯೋ ಮೂಲಕ ತಮ್ಮ ಮುಂದಿನ ಹೆಜ್ಜೆ ಏನು ಅನ್ನೋದನ್ನ 1 by 1 ವಿವರಿಸ್ತಾ ಹೋಗಿದ್ದಾರೆ. ಅದನ್ನ ಕೇಳಿದ್ರೆ ಈ ಮನುಷ್ಯ ಅಷ್ಟು ಈಸಿಯಾಗಿ ಸೋಲೊಪ್ಪಿಕೊಳ್ಳೋ ವ್ಯಕ್ತಿ ಅಲ್ವೇ ಅಲ್ಲ, ಹಿಡಿದ ಹಠವನ್ನ ಸಾಧಿಸೋ ತನಕ ಬಿಡೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ತಮಿಳುನಾಡಿನಲ್ಲಿ ನೆಲೆಯೇ ಇಲ್ಲದ ಬಿಜೆಪಿಯನ್ನ ಸೇರ್ಕೊಂಡು ಎಲ್ಲಾ ಪಕ್ಷದ ಪ್ರಮುಖರನ್ನ ಫೇಸ್ ಮಾಡಿ ಎಲ್ಲರ ನೀರಿಳಿಸಿದ್ದ ಅಣ್ಣಾಮಲೈ ಹೋರಾಟ ಕಂಡು ಜನರು ಇಷ್ಟಪಟ್ಟರು. ಅದೇ ರೀತಿ ಒಂದು ಅಭಿಮಾನವನ್ನ ಬೆಳೆಸಿಕೊಂಡ್ರು. ಬಿಜೆಪಿಯಲ್ಲಿದ್ದಾಗ ಒಂದು ಲೆವೆಲ್ಗೆ ಅವರು ಸೇಫ್ ಝೋನ್ ನಲ್ಲಿದ್ರು. ಆದ್ರೆ ಈಗ ಅವರು ಇಡ್ತಾ ಇರೋ ಹೆಜ್ಜೆ ಹಂತ ಹಂತಕ್ಕೂ ಸವಾಲಿನಿಂದ ಕೂಡಿದೆ ಅನ್ನೋದು ಅವರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮೊದಲ ಬಾರಿಗೆ ಅವರು ರಿವೀಲ್ ಮಾಡಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ನೀಡಿದ್ದ ಆಫರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಗೂ ಎಲ್ಲರ ಊಹೆಯೇ ನಿಜವಾಗಿದೆ. ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಬಂದಿದ್ದಾರೆ. ಬೇರೆ ರಾಜಕಾರಣಿಗಳ ರೀತಿ ಯಾವುದೋ ಒಂದು ಹುದ್ದೆ ನೀಡಿ ಉಳಿಸಿಕೊಳ್ಳಬಹುದು ಅನ್ನೋ ರೀತಿ ಇದ್ದಿದ್ರೆ ಅಣ್ಣಾಮಲೈ ರಾಜೀನಾಮೆ ವಿಚಾರ ಒಂದು ಸಿಲ್ಲಿ ಮ್ಯಾಟರ್ ರೀತಿಯಾಗಿ ಅವರು ಬಿಜೆಪಿಯಲ್ಲೇ ಕಂಟಿನ್ಯೂ ಆಗ್ತಾ ಇದ್ರು. ಆದರೆ ರಾಜೀನಾಮೆ ಪತ್ರ ಹಿಡಿದು ದೆಹಲಿಗೆ ಹೋಗುವಾಗಲೇ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಗಟ್ಟಿ ಮಾಡಿಕೊಂಡು ಹೋಗಿದ್ದ ಅಣ್ಣಾಮಲೈ ಎಲ್ಲ ಪ್ರಮುಖರ ಜೊತೆಗೂ ಮಾತನಾಡಿ ಎಲ್ಲರ ಸಲಹೆಯನ್ನು ಕೇಳಿಸಿಕೊಂಡು ಎಲ್ಲರ ಜೊತೆಗೂ ವಿನಯದಿಂದ ತಮ್ಮ ಪರಿಕಲ್ಪನೆಯನ್ನ ವಿವರಿಸಿ ಕೊನೆಗೆ ತಮ್ಮ ನಿರ್ಧಾರವನ್ನೇ ಫೈನಲ್ ಮಾಡಿ ವಾಪಸ್ಸಾಗಿದ್ದಾರೆ. ಈ ಕುರಿತು ಅಣ್ಣಾಮಲೈ ಕಾರಣಗಳನ್ನ ಬಿಚ್ಚಿಡ್ತಾ ಹೋಗಿದ್ದು ಅದನ್ನ ಕೇಳಿಸ್ಕೊಂಡ್ರೆ ಅವರ ಪರಿಕಲ್ಪನೆ ಎಷ್ಟು ಅಗಾಧವಾಗಿದೆ ಅನ್ನೋದು ಕಾಣಿಸುತ್ತೆ. ಅದೇ ಹೊತ್ತಲ್ಲಿ ಅವರ ಮುಂದಿನ ಹಾದಿ ಸುಗಮ ಇಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಹೊಸ ಪಕ್ಷ ಅಲ್ಲ, ಹೊಸ ರೀತಿಯ ರಾಜಕೀಯ ಹಾದಿ. ಇದು ಅಣ್ಣಾಮಲೈ ಮಂಡಿಸಿದ ವಿಚಾರಗಳಲ್ಲಿ ಹೈಲೈಟ್ ಆಗಿರೋ ವಿಚಾರ. ಭಾರತ ಅಥವಾ ತಮಿಳುನಾಡಿನ ಕಡೆ ನೋಡಿದ್ರೆ ಸಾಕಷ್ಟು ರಾಜಕೀಯ ಪಕ್ಷಗಳು ಆಲ್ರೆಡಿ ಇವೆ. ಅದರಲ್ಲಿ ಇನ್ನೊಂದು ಅನ್ನೋ ರೀತಿ ಅಲ್ಲದೆ ಕಂಪ್ಲೀಟ್ ಒಂದು ಎಕೋಸಿಸ್ಟಮ್ ಅನ್ನ ಕಟ್ಟೋದಕ್ಕೆ ಅಣ್ಣಾಮಲೈ ಸಂಕಲ್ಪ ತೊಟ್ಟು ಬಿಜೆಪಿಯಿಂದ ಹೊರ ನಡೆದಿದ್ದಾರೆ. ಅವರು ಹೇಳೋದು ಈಗ ಇರೋ ರಾಜಕೀಯ ಕಾನ್ಸೆಪ್ಟ್ನಿಂದ ನಾವು ಕಂಪ್ಲೀಟ್ ಆಗಿ ಆಚೆ ಬರಬೇಕಿದೆ ಅಂತ. ಇದು ಯಾವ ರೀತಿ ಅನ್ನೋ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಹೇಗೆ ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ಒಂದು ವಸ್ತುವನ್ನ ಕೊಳ್ಳುವಾಗ 10 ಅಂಗಡಿಗಳನ್ನ ಸುತ್ತಿ ಯಾವುದು ಬೆಸ್ಟ್ ಅಂತ ನೋಡಿ ಅದನ್ನ ಕೊಂಡುಕೊಳ್ತೀವೋ, ರಾಜಕೀಯದಲ್ಲಾದರೂ ಅಷ್ಟೇ ಎಲ್ಲಾ ಪಕ್ಷದ ಎಲ್ಲಾ ನಾಯಕರನ್ನ ನೋಡಿ ಯಾರಿಂದ ನಮ್ಮ ಅಭಿವೃದ್ಧಿ ಸಾಧ್ಯ, ಯಾರು ಸಮರ್ಥರು ಅನ್ನೋದನ್ನ ಜನರು ನೋಡಿ ಗುರುತಿಸಿ ಆಯ್ಕೆ ಮಾಡುವಂತ ಎಕೋಸಿಸ್ಟಮ್ ಬರಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇದನ್ನ ಕೇಳ್ತಾ ಇದ್ರೆ ಸುಲಭ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಅವರು ಮುಂದೆ ಹೇಳೋ ವಿಚಾರಗಳು ಇನ್ನೂ ಅಸಾಧ್ಯ ಎನ್ನಿಸೋ ರೀತಿ ಇದೆ. ರಾಜಕೀಯದಲ್ಲಿ ಬದಲಾವಣೆ ಅನ್ನೋದು ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಅಥವಾ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಸೀಮಿತವಾಗುವ ವಿಚಾರ ಅಲ್ವೇ ಅಲ್ಲ. ರಾಜ್ಯದ 234 ವಿಧಾನಸಭೆಯೋ ಅಥವಾ 39 ಲೋಕಸಭಾ ಕ್ಷೇತ್ರವನ್ನ ಶುದ್ಧ ಮಾಡೋದು ಅಂತ ಕೇಳಿದ್ರೆ ಹಾಗಲ್ಲ. ಗ್ರಾಮ ಪಂಚಾಯಿತಿ ಲೆವೆಲ್ನಿಂದ ನಾವು ಬದಲಾವಣೆಯನ್ನ ಮಾಡ್ತಾ ಹೋಗ್ಬೇಕು. ಇಡೀ ಎಕೋಸಿಸ್ಟಮ್ನಲ್ಲಿ ಎಲ್ಲರೂ ಕೂಡ ಸಮರ್ಥರಾಗಿರಬೇಕು. ಸಣ್ಣ ಲೆವೆಲ್ನಲ್ಲೂ ಭ್ರಷ್ಟಾಚಾರ, ಅಕ್ರಮ ಇಲ್ಲದ ಪಾರದರ್ಶಕ ರಾಜಕೀಯವನ್ನ ತರಬೇಕು. ರಾಜಕೀಯ ಅನ್ನೋದು ಯಾವುದೋ ಒಂದು ಫ್ಯಾಮಿಲಿಯ ಅಥವಾ ಸೀಮಿತ ವರ್ಗದ ಕೈವಶವಾಗಬಾರದು. ಹೊಸ ಜನರು ಬರಬೇಕು, ಎಲ್ಲರೂ ಸಿಸ್ಟಮ್ನ ಭಾಗವಾಗಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು. ಈ ವಾತಾವರಣ ಸೃಷ್ಟಿಸೋದು ನಮ್ಮ ಉದ್ದೇಶ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗಿದ್ದಾರೆ. ನನ್ನನ್ನೂ ಸೇರಿದಂತೆ ರಾಜಕೀಯದಲ್ಲಿ ಪರ್ಮನೆಂಟ್ ಲೀಡರ್ಸ್, ಪರ್ಮನೆಂಟ್ ಮಿನಿಸ್ಟರ್ಸ್ ಅನ್ನೋದು ಇರಲೇಬಾರದು. ಒಂದು ಕುರ್ಚಿ ಯಾರಿಗೂ ಪರ್ಮನೆಂಟ್ ಆಗಬಾರದು ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಇದನ್ನ ಮಾಡೋದು ಸುಲಭನಾ? ನಮ್ಮ ದೇಶದಲ್ಲಿ ಕಣ್ಣಿಗೆ ಕಾಣೋ ನಿಜವನ್ನೇ ಅದು ಸುಳ್ಳು ಅಂತ ಹೇಳೋ ವಿಚಿತ್ರ ಜನರೆಲ್ಲ ಇದ್ದಾರೆ. ಹೀಗಿರುವಾಗ ಇಂಥ ಜನರನ್ನ ಇಟ್ಕೊಂಡು ಇಷ್ಟೊಂದು ಶುದ್ಧವಾದ ಪಾಲಿಟಿಕ್ಸ್ ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಕ್ಲಾರಿಟಿ ಕೊಡೋ ಅಣ್ಣಾಮಲೈ ಹೇಳೋದು ನಾಯಕರನ್ನ ತಯಾರಿಸೋ ಕೆಲಸ ಕೂಡ ಆಗಬೇಕು ಅಥವಾ ಆಗಲಿದೆ ಅನ್ನೋದು. ತಮ್ಮ ಉದ್ದೇಶ ಅಥವಾ ಪರಿಕಲ್ಪನೆ ಕುರಿತಂತೆ ಒಂದು ವೆಬ್ಸೈಟ್ ಕೂಡ ಇದ್ದು ಅದನ್ನ ಫಾಲೋ ಮಾಡುವಂತೆ ಜನರಿಗೆ ಕರೆ ಕೊಟ್ಟಿದ್ದಾರೆ. ಒಂದು ಆಂದೋಲನದ ರೀತಿ ಇದು ಆರಂಭವಾಗುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಒಂದು ಸೆಂಟರ್ ಅನ್ನ ಆರಂಭಿಸಿ ಅಲ್ಲಿ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡೋ ವ್ಯವಸ್ಥೆ ಆಗುತ್ತೆ. ಅಲ್ಲದೆ ಆ ಸೆಂಟರ್ನಲ್ಲೇ ನಾಯಕರನ್ನ ಹುಟ್ಟು ಹಾಕೋ ಕೆಲಸ ಆಗುತ್ತೆ. ಲೋಕಲ್ ಎಲೆಕ್ಷನ್ಗೆ ನಿಲ್ಲೋ ಕ್ಯಾಂಡಿಡೇಟ್ಗಳಿಂದ ಹಿಡಿದು MLA ಎಲೆಕ್ಷನ್ಗೆ ನಿಲ್ಲೋ ಕ್ಯಾಂಡಿಡೇಟ್ಗಳ ತನಕ ಎಲ್ಲರಿಗೂ ಇಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಹೊಸ ಪಕ್ಷ ಆರಂಭಿಸುವ ಮುನ್ನವೇ ಅಣ್ಣಾಮಲೈ ಕೊಟ್ಟಿರೋ ಸ್ಪಷ್ಟನೆ ನಾವು ಯಾರಿಗೂ ಕಾಂಪಿಟೇಟರ್ ಅಲ್ಲ ಅನ್ನೋದು. ನಮ್ಮ ಉದ್ದೇಶ ಇರೋದು ನಮ್ಮ ಕಡೆಯಿಂದ ರಾಜಕೀಯಕ್ಕೆ ಬರೋ ನಾಯಕ ಅಥವಾ ಅಭ್ಯರ್ಥಿ ಎಲ್ಲಾ ರೀತಿಯಲ್ಲೂ ಟ್ರೈನಡ್ ಆಗಿರಬೇಕು.
ಆತನಿಗೆ ಜನರ ಸಮಸ್ಯೆಗಳು ಏನು ಅನ್ನೋದು ಗೊತ್ತಿರಬೇಕು, ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದರ ಐಡಿಯಾ ಇರಬೇಕು. ಅಂತ ನಾಯಕರನ್ನ ಹುಟ್ಟು ಹಾಕೋದಷ್ಟೇ ನಮ್ಮ ಕೆಲಸ. ಆದ್ರಿಂದ ನಮ್ಮನ್ನ ಯಾರು ಕೂಡ ಕಾಂಪಿಟೇಟರ್ ಅಂತ ಅಂದುಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ನಿಮ್ಮ ನಿಮ್ಮ ಪಾಡಿಗೆ ರಾಜಕೀಯ ಮಾಡ್ಕೊಂಡಿರಿ. ನಮ್ಮ ಈ ಹೊಸ ಆಂದೋಲನದ ಶೈಲಿ ನಾವು ಬದಲಾಗೋಣ, ಬದಲಾವಣೆ ತಾನಾಗೇ ಬರುತ್ತೆ ಅನ್ನೋ ದಾರಿಯಲ್ಲಿ ಸಾಗೋದಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ಭಾರತದಲ್ಲೇ ಮೊದಲ ಪ್ರಯತ್ನ ಅನ್ನೋ ರೀತಿ ಎನ್ನಿಸ್ಕೊಳ್ತಾ ಇದೆ. ಈಗ ಎಲ್ಲ ಸರಿ, ಒಂದು ಪಕ್ಷ ಅಂದಮೇಲೆ ಐಡಿಯಾಲಜಿ ಇರಬೇಕಲ್ವಾ? ಅಣ್ಣಾಮಲೈ ಐಡಿಯಾಲಜಿ ಏನು ಅನ್ನೋ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಅದಕ್ಕೂ ಅವರು ನೀಡಿದ ಉತ್ತರ ಎಲ್ಲರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದೆ. ಯಾಕಂದ್ರೆ ಹೊಸ ಶೈಲಿ ರಾಜಕೀಯಕ್ಕೆ ಯಾವುದೇ ಐಡಿಯಾಲಜಿ ಇಲ್ಲ, ಗುಡ್ ಪಾಲಿಟಿಕ್ಸ್ ಒಂದೇ ನಮ್ಮ ಗುರಿ ಅನ್ನೋದನ್ನ ಹೇಳ್ತಾರೆ. ಅದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳೋ ಅವರು, ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧಾಂತಗಳು ಬಂದು ಹೋಗಿವೆ. ಕಮ್ಯುನಿಸಂನಿಂದ ಹಿಡಿದು ಹಲವು ರೀತಿಯ ಸೈದ್ಧಾಂತಿಕ ಹೋರಾಟಗಳು ನಡೆದಿವೆ. ಆದರೆ ಯಾವುದು ಕೂಡ ಇದುವರೆಗೂ ಪರ್ಮನೆಂಟ್ ಆಗಿ ನಿಂತಿಲ್ಲ. ಒಂದು ಹಂತದವರೆಗೆ ಜನರು ಎಲ್ಲವನ್ನೂ ಬೆಂಬಲಿಸ್ತಾ ಹೋಗ್ತಾರೆ. ಆದರೆ ತಮಗೆ ಇದರಿಂದ ಸಮಾಧಾನ ಆಗಿಲ್ಲ ಅಂದಾಗ ಮುಂದಕ್ಕೆ ಹೋಗ್ತಾರೆ. ಕಾಲದ ಜೊತೆಗೆ ಸಾಗಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ರಿಂದ ನೋ ಐಡಿಯಾಲಜಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅಣ್ಣಾಮಲೈ ಹಂಚಿಕೊಂಡ ಅಭಿಪ್ರಾಯಗಳಲ್ಲಿ ಕ್ಲಿಯರ್ ಆದ ಮೊದಲ ವಿಚಾರ ಅಂದ್ರೆ ಅದು ಬಿಜೆಪಿ ವಿರುದ್ಧ ರೆಬೆಲ್ ಆಗಿ ಅವರು ಹೊರ ನಡೀತಾ ಇರೋದಲ್ಲ ಅನ್ನೋದು. ಪ್ರಧಾನಿ ಮೋದಿ ಬಗ್ಗೆಯೂ ಮಾತಾಡೋ ಅವರು, ಅವರ ಮೇಲೆ ಯಾವತ್ತೂ ಕೂಡ ಗೌರವ ಇದ್ದೇ ಇರುತ್ತೆ. ನಾನು ಯಾರನ್ನು ಅಪೋಸ್ ಮಾಡಿ ಪಕ್ಷದಿಂದ ಹೊರ ಬಂದಿರೋದಲ್ಲ, ನನ್ನದೇ ಒಂದು ಹೊಸ ದಾರಿಯಲ್ಲಿ ನಡೆಯೋ ಸಲುವಾಗಿ ಹೊರ ಬಂದಿರೋದು. ಅಮಿತ್ ಶಾರನ್ನ ಭೇಟಿಯಾದಾಗ ಏನೆಲ್ಲ ಮಾತುಕತೆ ನಡೀತು ಅನ್ನೋದನ್ನ ಹಲವರು ಕೇಳ್ತಾ ಇದ್ದಾರೆ. ಅವರ ಜೊತೆಗೂ ನಾನು ಈ ಎಲ್ಲಾ ವಿಚಾರಗಳನ್ನ ಹಂಚಿಕೊಂಡಿದ್ದೇನೆ. ಅದೇ ಹೊತ್ತಲ್ಲಿ ಯಾವ ವಿಚಾರ ನನಗೆ ಇಷ್ಟ ಆಗಿಲ್ಲ, ಕಷ್ಟ ಆಯಿತು ಅನ್ನೋದನ್ನ ಕೂಡ ಅವರ ಮುಂದೆಯೇ ಹೇಳಿದ್ದೇನೆ. ನಾನು ಇಲ್ಲೇ ಕೂತು ರೆಸಿಗ್ನೇಷನ್ ಲೆಟರ್ ಅನ್ನ ಕಳಿಸಿ ಮುಂದಿನ ದಾರಿಯನ್ನ ನೋಡ್ಕೊಳ್ಬೋದಿತ್ತು. ಆದ್ರೆ ನನ್ನ ಉದ್ದೇಶ ಅದಲ್ಲ. ಯಾರನ್ನು ವಿರೋಧಿಸೋ ಸಲುವಾಗಿ ಈ ದಾರಿಯನ್ನ ಹಿಡಿದಿರೋದಲ್ಲ. ಖುದ್ದು ನಾನೇ ಹೋಗಿ ರಾಜೀನಾಮೆ ವಿಚಾರವನ್ನ ಸರಿಯಾಗಿ ಕನ್ವೆ ಮಾಡಿ ಬರೋದು ನನ್ನ ಜವಾಬ್ದಾರಿಯಾಗಿತ್ತು. ಅದು ಸರಿಯಾದ ರೀತಿ ಕೂಡ ಹೌದು. ಹೀಗಾಗಿ ನಾನೇ ಹೋಗಿ ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡು ಬಂದಿದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಈ ಹೊತ್ತಲ್ಲಿ ಯಾವ ವಿಚಾರ ಅಣ್ಣಾಮಲೈಗೆ ಕಷ್ಟ ಆಗಿತ್ತು ಅನ್ನೋದು ಕೂಡ ಅವರ ಮಾತುಗಳಲ್ಲೇ ಕ್ಲಿಯರ್ ಆಗಿದೆ. ಅವರೇ ಹೇಳೋ ಹಾಗೆ ನಾವು ಪ್ರತ್ಯೇಕ ದಾರಿಯಲ್ಲಿ ಹೊಸ ರೀತಿಯ ಪಾಲಿಟಿಕ್ಸ್ ಮಾಡಬೇಕಿತ್ತು, ಆದರೆ ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ ಅನ್ನೋದೇ ಅವರ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಅನ್ನೋದು ಕ್ಲಿಯರ್ ಆಗಿದೆ. ಯಾಕಂದ್ರೆ ಮೈತ್ರಿ ಸಲುವಾಗಿ ಹೈಕಮಾಂಡ್ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅನ್ನೋದನ್ನ ನೋಡಿದ್ದೀರಾ. ಅಲ್ಲದೆ ಈ ವಿಚಾರವನ್ನ ಹೊರತುಪಡಿಸಿ ಪ್ರತಿ ಸಲವೂ ನಮ್ಮ ರಾಜ್ಯದಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆ, ನಾಯಕರು ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಂಥ ಸಿಲ್ಲಿ ದೂರುಗಳನ್ನ ಪ್ರಧಾನಿ ಮುಂದೆ ಪದೇ ಪದೇ ಹೇಳೋದು ಅವರಿಗೂ ಕೂಡ ಖುಷಿ ತರಿಸೋದಿಲ್ಲ, ನನಗೂ ಸರಿ ಅನಿಸೋದಿಲ್ಲ. ಆದ್ರಿಂದ ಈ ನಿರ್ಧಾರ ಅನಿವಾರ್ಯವಾಗಿತ್ತು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು IPSನಿಂದ ರಾಜಕಾರಣಿಯಾಗಿ ಬದಲಾಗೋ ಹೊತ್ತಲ್ಲಿ ತಾವು ಸಂಧಿಸಿದ್ದ ಇಬ್ಬರು ಪ್ರಮುಖ ಸೂಪರ್ ಸ್ಟಾರ್ಸ್ ಹಾಗೂ ರಾಜಕಾರಣಿಗಳಾಗಿದ್ದ ಕ್ಯಾಪ್ಟನ್ ವಿಜಯಕಾಂತ್ ಹಾಗೂ ರಜನಿಕಾಂತ್ ಇಬ್ಬರನ್ನು ಸ್ಮರಿಸಿದ್ದಾರೆ. ಇದೇ ಹೊತ್ತಲ್ಲಿ ಹೆಚ್ಚು ಜನರಿಗೆ ಗೊತ್ತಿಲ್ಲದ ವಿಷಯವನ್ನ ಅವರು ಬಿಚ್ಚಿಡ್ತಾರೆ. 2020ರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಪಕ್ಷಕ್ಕೆ ಸೇರುವಂತೆ ಅಣ್ಣಾಮಲೈಗೆ ಕರೆ ಕೊಟ್ಟಿದ್ರಂತೆ. ಆದರೆ ಬಿಜೆಪಿಗೆ ಕಮಿಟ್ ಆಗಿದ್ರಿಂದ ರಜನಿಕಾಂತ್ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಅಣ್ಣಾಮಲೈ 6 ವರ್ಷಗಳ ಕಾಲ ತಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದ ಬಿಜೆಪಿಯನ್ನ ಹಾಗೂ ಪಕ್ಷದ ಪ್ರಮುಖ ನಾಯಕರನ್ನ ಸ್ಮರಿಸಿದ್ದಾರೆ. ಒಟ್ನಲ್ಲಿ ತಮ್ಮ ಮುಂದಿನ ಹಾದಿ ಏನು, ಉದ್ದೇಶ ಏನು ಎಲ್ಲವನ್ನೂ ಕೂಡ ಅಣ್ಣಾಮಲೈ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೆ ತಮಿಳುನಾಡಿನಂಥ ರಾಜ್ಯದಲ್ಲಿ ಇದು ಸಾಧ್ಯನಾ, ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಸದ್ಯ ಎಲ್ಲರಲ್ಲಿರೋ ಪ್ರಶ್ನೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.